ತಾರೆ ಈಕೆ ಫ್ರೀಯಾಗಿ ಕೇಳಿದಷ್ಟು ಕೊಡ್ತೀನಿ ಎಂದು ಮಾಹಿತಿ ಹಂಚಿಕೊಂಡಿದ್ದಾಳೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಯಜಮಾನರ ಹತ್ತಿರ ಕೇಳಿಕೊಂಡು ಸಾಕಾಗಿದೆ. ಯಜಮಾನರ ರಸ ಸಂಪೂರ್ಣ ಬತ್ತಿ ಹೋಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೆ 40ರಲ್ಲೂ ಒಳ್ಳೆಯ ಆಸಕ್ತಿ ಇದೆ. ಚಿಕ್ಕ ಹುಡುಗ ಮುದುಕ ಆಗಿರಲಿ ಪರವಾಗಿಲ್ಲ, ಬಿಡೋದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಜೊತೆಗೆ ಈಕೆ ಹತ್ತಿರ ವೋಕ್ಸ್ ವ್ಯಾಗನ್ ಕ್ರಾಸ್ ಪೋಲೋ ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಆ್ಯಂಡ್ ಹೆಸರು ಬಂದುಬಿಟ್ಟು ಕಾಂಚನ ಅಂತ. 1 ತಿಂಗಳವರೆಗೆ ಕಂಟ್ರೋಲ್ ಮಾಡಬಹುದು. 1 ತಿಂಗಳ ನಂತರ ಬೇರೆ ಅವರನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ 1 ತಿಂಗಳ ಆದಮೇಲೆ ಕಂಟ್ರೋಲ್ ಆಗೋದಿಲ್ಲ ಎಂದು ಕಾಂಚನ ಅವರು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಈಕೆ ಹತ್ತಿರ ಇರ್ತಕ್ಕಂಥ ವೋಕ್ಸ್ ವ್ಯಾಗನ್ ಕ್ರಾಸ್ ಪೋಲೋ ಕಾರ್ ನೋಡ್ಬೋದು ಸ್ನೇಹಿತರೆ. ಒಂದು ಆರೆಂಜ್ ಕಲರಲ್ಲಿ ಇರುತ್ತೆ. ಆ್ಯಂಡ್ ಅದೇ ರೀತಿ ನೆಚ್ಚಿನ ವಿಧಾನದಲ್ಲಿ ಆಟ ಆಡಬೇಕು ಎಂದು ಕಾಂಚನ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಇಷ್ಟವಾದ ವಿಧಾನ ಬೇರೆ ಬೇರೆ ಆಗಿರುತ್ತದೆ. ಅವರ ಇಷ್ಟವಾದ ವಿಧಾನ ಅರ್ಥ ಮಾಡಿಕೊಂಡು ಅದೇ ವಿಧಾನದಲ್ಲಿ ಮಾಡಿದರೆ 4 ನಿಮಿಷದ ಒಳಗಡೆ ಬಾವಿಯಿಂದ ರಸ ಹೊರಗೆ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಂದು ಮಹಿಳೆ ಸ್ನೇಹಿತರೆ ತನಗೆ ಇಷ್ಟವಾದ ವಿಧಾನದಲ್ಲಿ ಆಟ ಆಡಲು ಇಷ್ಟಪಡುತ್ತಾಳೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ವೋಕ್ಸ್ ವ್ಯಾಗನ್ ಕ್ರಾಸ್ ಪೋಲೋ ಕಾರ್ ಆಗಿರುತ್ತೆ. ಸಿಂಪಲ್ ಆಗಿದ್ದರೂ ಒಳ್ಳೆ ಅಟ್ರಾಕ್ಟಿವ್ ಲುಕ್ ಇದೆ. ಬ್ಯಾಕ್ ಸೈಡ್ ಲುಕ್ ನೀವು ನೋಡ್ಬೋದು. ಆ್ಯಂಡ್ ಸೈಡ್ ಲುಕ್ ನೋಡಿ. ಇದು ಒಂದು ಪೋಲೋ ಹ್ಯಾಚ್ಬ್ಯಾಕ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ರೈಸ್ಡ್ ಸಸ್ಪೆನ್ಷನ್ ಹೊಂದಿರುತ್ತೆ. ಬಾಡಿ ಕ್ಲೈಡಿಂಗ್ ಹೊಂದಿದೆ. ಸಿಲ್ವರ್ ರೂಫ್ ರೈಲ್ಸ್ ಇರುತ್ತೆ. ಆ್ಯಂಡ್ ಒಳ್ಳೆ ಸ್ಕಿಡ್ ಪ್ಲೇಟ್ ಕೂಡ ಇದರಲ್ಲಿ ಇರ್ಬೋದು. ಸೊ ನೋಡ್ತಾ ಇದ್ದೀರಾ, ಸ್ಕಿಡ್ ಪ್ಲೇಟ್ ಕೂಡ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಸ್ಪೋರ್ಟಿ ಲುಕ್ ಕೊಡುತ್ತದೆ. ಈ ಒಂದು ವೋಕ್ಸ್ ವ್ಯಾಗನ್ ಕ್ರಾಸ್ ಪೋಲೋ ಕಾರ್ ಸ್ನೇಹಿತರೆ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಹೊಂದಿರುತ್ತೆ. ಇದರ ಒಂದು ಗ್ರೌಂಡ್ ಕ್ಲಿಯರ್ನೆಸ್ ಬಂದುಬಿಟ್ಟು 15 mm ವರೆಗೆ ಇರುತ್ತದೆ. ಹಾಗೂ ರಫ್ ರೋಡಲ್ಲೂ ಕೂಡ ತುಂಬ ಸ್ಮೂತಾಗಿ ಈ ಒಂದು ಕಾರ್ ಡ್ರೈವ್ ಮಾಡ್ಬೋದು. ಈ ಒಂದು ಕಾರಲ್ಲಿ ಸ್ನೇಹಿತರೆ 1.2 ಲೀಟರ್ಸ್ TDI ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್, DSG ಟ್ರಾನ್ಸ್ಮಿಷನ್ ಟೈಪ್ ಇದರಲ್ಲಿ ಗೇರ್ ಬಾಕ್ಸ್ ನೋಡ್ಬೋದು. ಆ್ಯಂಡ್ ಫ್ರೀಯಾಗಿ ಕೇಳಿದಷ್ಟು ಕೊಡುವುದಕ್ಕೆ ಸ್ನೇಹಿತರೆ ಈಕೆ ವೋಕ್ಸ್ ವ್ಯಾಗನ್ ಕ್ರಾಸ್ ಪೋಲೋ ಈ ಒಂದು ಕಾರ್ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾಳೆ. ಒಳ್ಳೆಯ ಅವಕಾಶವಿದೆ, ತಪ್ಪದೆ ಎಲ್ಲರೂ ಅನಿಸಿಕೆ ತಿಳಿಸಿ.